ನಮಸ್ಕಾರ ಸ್ನೇಹಿತರೆ, ನಾನು ಶ್ರೀನಿವಾಸ್ ಶರ್ಮಾ. ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ ಹೆಸರು ಬದಲಾವಣೆ ಸಲಹಾ ಕೇಂದ್ರಕ್ಕೆ. ನಾವು ಈ ಚಾನೆಲ್ನಲ್ಲಿ ಡಾಕ್ಯುಮೆಂಟೇಶನ್ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡುತ್ತೇವೆ. ಇಂದು ನಮ್ಮ ವಿಷಯ ಏನೆಂದರೆ, ಆಧಾರ್ ಕಾರ್ಡ್ನಲ್ಲಿ ಹೆಸರು ಬದಲಾವಣೆ ಅಥವಾ ಹೆಸರು ಸರಿಪಡಿಸಿಕೊಳ್ಳಲು ಯೋಚಿಸುತ್ತಿದ್ದರೆ, ಒಂದು ವೇಳೆ ಮಿತಿ ಮುಗಿದರೆ ಅಥವಾ ಮಿತಿ ದಾಟಿದರೆ ಏನು ಮಾಡಬೇಕು? ಸ್ನೇಹಿತರೆ, ವಿಡಿಯೋದಲ್ಲಿ ಮುಂದುವರಿಯುವ ಮೊದಲು ಈ ವಿಷಯದಲ್ಲಿ ನಿಮ್ಮಿಂದ ಬಂದ ಮನವಿ: ನನ್ನ ವಿಡಿಯೋ ಇಷ್ಟವಾದರೆ ಖಂಡಿತವಾಗಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಡಾಕ್ಯುಮೆಂಟೇಶನ್ ಸಂಬಂಧಿಸಿದ ವಿಡಿಯೋಗಳನ್ನು ನೋಡಲು ಯೋಚಿಸುತ್ತಿದ್ದರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿದರೆ ಹೊಸ ವಿಡಿಯೋ ಹಾಕಿದಾಗಲೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ಹಾಗಾದರೆ ನಿಮ್ಮ ಬಳಿ ಆಧಾರ್ ಕಾರ್ಡ್ ಇದ್ದರೆ ಅದರಲ್ಲಿ ನೀವು ಹೆಸರು ಬದಲಾವಣೆ ಅಥವಾ ಹೆಸರು ಸರಿಪಡಿಸಿಕೊಳ್ಳಲು ಯೋಚಿಸುತ್ತಿದ್ದೀರಿ, ಆದರೆ ಮಿತಿ ದಾಟಿದೆ. ಹಾಗಾದರೆ ಏನು ಮಾಡಬೇಕು? ಹಾಗಾದರೆ ಈ ವಿಡಿಯೋ ತಯಾರಿಸುವ ಮೊದಲು ನಾನು UIDAI ಅವರೊಂದಿಗೆ ಸಂಪರ್ಕಿಸಿದೆ. ಅವರಿಂದ ನನಗೆ ಪತ್ರ ಬಂದಿದೆ. ನಾನು ಅವರನ್ನು ಕೇಳಿದೆ, ಈ ಸಮಸ್ಯೆಗೆ ಪರಿಹಾರ ಏನು? ಹಾಗಾದರೆ UIDAI ಅವರು ನನಗೆ ಪತ್ರ ಬರೆದಿದ್ದಾರೆ. ಅದರಲ್ಲಿಯೇ ಅವರು ಏನು ಮಾಡಬೇಕು ಎಂದು ವಿವರಿಸಿದ್ದಾರೆ. ಅವರು ಏನು ಹೇಳಿದ್ದಾರೆ ಎಂದರೆ, ಒಂದು ವೇಳೆ ಮಿತಿ ದಾಟಿದರೆ ಅರ್ಜಿದಾರನು ಅವರು ಗೆಜೆಟ್ಗೆ ಅರ್ಜಿ ಸಲ್ಲಿಸಿ ಗೆಜೆಟ್ ಜೊತೆಗೆ ಬಯೋಮೆಟ್ರಿಕ್ ಮಾಡಿಸಿಕೊಂಡು ₹50 ನವೀಕರಣ ಶುಲ್ಕವನ್ನು ಕಟ್ಟಿದರೆ ಹೆಸರು ಬದಲಾವಣೆ ಅಥವಾ ಹೆಸರು ಸರಿಪಡಿಸಿಕೊಳ್ಳಬಹುದು ಎಂದಿದ್ದಾರೆ. ಹಾಗಾದರೆ ಈ ಗೆಜೆಟ್ ಎಂದರೆ ನಮ್ಮ ರಾಜ್ಯ ಸರ್ಕಾರ ಪ್ರಕಟಿಸುತ್ತದೆ, ಕೇಂದ್ರ ಸರ್ಕಾರ ಕೂಡ ಪ್ರಕಟಿಸುತ್ತದೆ. ರಾಜ್ಯ ಸರ್ಕಾರದ ಪ್ರಕ್ರಿಯೆ ದೀರ್ಘ ಪ್ರಕ್ರಿಯೆ. ಪೊಲೀಸ್ ತನಿಖೆ ಆಗುತ್ತದೆ, ತಹಸೀಲ್ದಾರ್ ಬಳಿ ಹೋಗಬೇಕು, MRO ಪ್ರಮಾಣ ಪತ್ರ ಪಡೆಯಬೇಕು. ಇದು ತುಂಬಾ ದೊಡ್ಡ ದೀರ್ಘ ಪ್ರಕ್ರಿಯೆ. ಅದು ಸುಲಭ ಪ್ರಕ್ರಿಯೆ ನಮ್ಮ ಕೇಂದ್ರ ಸರ್ಕಾರದ ಪ್ರಕ್ರಿಯೆ. ಈ ಕೇಂದ್ರ ಸರ್ಕಾರದ ಪ್ರಕ್ರಿಯೆಯಲ್ಲಿ ನಮಗೆ ಏನೆಂದರೆ, ನಮ್ಮ ಮನೆಯಲ್ಲಿ ಕುಳಿತು ಸುಖವಾಗಿ ಆರಾಮವಾಗಿ ಮಾಡಿಕೊಳ್ಳಬಹುದು. ನಂಬರ್ 2, ಕೇಂದ್ರ ಸರ್ಕಾರದ ಗೆಜೆಟ್ ಪ್ರತಿಯೊಂದು ರಾಜ್ಯದಲ್ಲಿಯೂ ಮಾನ್ಯ, ಅಂತಾರಾಷ್ಟ್ರೀಯವಾಗಿಯೂ ಮಾನ್ಯ. ಅದಕ್ಕಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೇಂದ್ರ ಸರ್ಕಾರದ ಗೆಜೆಟ್ ಪ್ರಕ್ರಿಯೆಯನ್ನು ಹೇಳುತ್ತೇನೆ. ರಾಜ್ಯ ಸರ್ಕಾರದ ಗೆಜೆಟ್ ನಾವು ಮಾಡುವುದಿಲ್ಲ ಕೂಡ. ಆದರೆ ಕೇಂದ್ರ ಸರ್ಕಾರದ ಗೆಜೆಟ್ ಪ್ರಕ್ರಿಯೆ ಏನೆಂದರೆ, ಮೊದಲು ನೀವು ಒಂದು ಪ್ರಮಾಣ ಪತ್ರ ಮಾಡಿಸಿಕೊಳ್ಳಬೇಕು. ಅದರ ನಂತರ ನೀವು ಪ್ರಕಟಣಾ ಇಲಾಖೆಯ ವೆಬ್ಸೈಟ್ಗೆ ಹೋಗಬೇಕು, ಏಕೆಂದರೆ ಪ್ರಕಟಣಾ ಇಲಾಖೆಯವರು ಗೆಜೆಟ್ ಪ್ರಕಟಿಸುತ್ತಾರೆ. ಆದರೆ ಅವರ ವೆಬ್ಸೈಟ್ನಲ್ಲಿ ಹೋಗಿ ನಾವು ಹೆಸರು ಬದಲಾವಣೆ, ಹೆಸರು ಸರಿಪಡಿಸುವ ಫಾರ್ಮ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಅವುಗಳನ್ನು ಭರ್ತಿ ಮಾಡಿಕೊಳ್ಳಬೇಕು. ಅದರ ನಂತರ ನಾವು ಏನು ಮಾಡಬೇಕು ಎಂದರೆ, ಒಂದು ಸ್ಥಳೀಯ ಪತ್ರಿಕೆಯಲ್ಲಿ, ಇಂಗ್ಲಿಷ್ ಅಥವಾ ಹಿಂದಿ ಪತ್ರಿಕೆಯಲ್ಲಿ, ನಿಮ್ಮ ಪ್ರದೇಶದಲ್ಲಿ ದೊರೆಯುವ ಪತ್ರಿಕೆಯಲ್ಲಿ ಅಥವಾ ನಿಮ್ಮ ಹತ್ತಿರದ ಸ್ಥಳದಲ್ಲಿ ದೊರೆಯುವ ಪತ್ರಿಕೆಯಲ್ಲಿ ನೀವು ಜಾಹೀರಾತು ನೀಡಬೇಕು. ಕೊಟ್ಟ ನಂತರ bharatpost.gov.in ಇದು ಸರ್ಕಾರದ ವೆಬ್ಸೈಟ್. ಆ ವೆಬ್ಸೈಟ್ನಲ್ಲಿ ಹೋಗಿ ಗೆಜೆಟ್ ಸಂಬಂಧಿಸಿದ ಶುಲ್ಕವನ್ನು ಠೇವಣಿ ಮಾಡಬೇಕು. ಈಗ ಕೊನೆಗೆ ನೀವು ಈ ಎಲ್ಲಾ ದಾಖಲೆಗಳನ್ನು ಸಂಗ್ರಹಿಸಿ ನೀವು ದೆಹಲಿ ಪ್ರಕಟಣಾ ನಿಯಂತ್ರಕರಿಗೆ ಸ್ಪೀಡ್ ಪೋಸ್ಟ್ ಅಥವಾ ಕೂರಿಯರ್ ಮೂಲಕ ಕಳುಹಿಸಬಹುದು. ಹೀಗಾಗಿ ನೀವು ಕಳುಹಿಸಬೇಕಾದ ದಾಖಲೆಗಳು ಯಾವುವು? 1, ನಿಮ್ಮ ಪ್ರಮಾಣ ಪತ್ರ, ಮೂಲ ಪತ್ರಿಕೆ, ಅರ್ಜಿ ಫಾರ್ಮ್, ID ವಿಳಾಸ. ಪುರಾವೆ ಪ್ಲಸ್ ಅವರು ಜಾಹೀರಾತು ವಿಷಯವನ್ನು ಸಿಡಿಯಲ್ಲಿ ಕೇಳುತ್ತಾರೆ. ಅದನ್ನು ಸಿಡಿಯಲ್ಲಿ ನಕಲಿಸಿ, ಪ್ಲಸ್ ನೀವು ಆನ್ಲೈನ್ ಪಾವತಿಸಿದ ಶುಲ್ಕದ ರಸೀದಿ ಇದೆ, ಅದನ್ನು ಕೂಡ ಮುದ್ರಣ ತೆಗೆದುಕೊಂಡು ಇವೆಲ್ಲವನ್ನು ನೀವು ಸ್ಪೀಡ್ ಪೋಸ್ಟ್ ಅಥವಾ ಕೂರಿಯರ್ ಮೂಲಕ ಕಳುಹಿಸಬಹುದು. ಒಂದು ವೇಳೆ ನೀವು ವೈಯಕ್ತಿಕವಾಗಿ ಹೋಗಲು ಬಯಸಿದರೆ ನೀವು ದೆಹಲಿಗೆ ಹೋಗಿ ಸೋಮವಾರದಿಂದ ಶುಕ್ರವಾರದೊಳಗೆ ಯಾವಾಗ ಬೇಕಾದರೂ ನೀವು 10 ಗಂಟೆಯಿಂದ 4 ಗಂಟೆಯೊಳಗೆ ಹೋಗಿ ಠೇವಣಿ ಮಾಡಬಹುದು. ಆದರೆ ನಿಮ್ಮ ಪರವಾಗಿ ಬೇರೆ ಯಾರಾದರೂ ಹೋದರೆ ಮಾತ್ರ ಅರ್ಜಿಯನ್ನು ಅವರು ಸ್ವೀಕರಿಸುವುದಿಲ್ಲ. ಅರ್ಜಿದಾರನು ವೈಯಕ್ತಿಕವಾಗಿ ಹೋಗಬೇಕು, ಅವರ ನಿಯಮ ಇದು. ಹೀಗಾಗಿ ಈ ರೀತಿಯಾಗಿ ನಿಮ್ಮ ಆಧಾರ್ನಲ್ಲಿ ಅಥವಾ ಹೆಸರು ಸಂಬಂಧಿಸಿದ ಬದಲಾವಣೆ, ಸರಿಪಡಿಸಲು ಮಿತಿ ದಾಟಿದರೆ ನೀವು ಗೆಜೆಟ್ ಮಾಡಿಸಿಕೊಂಡು ಅದನ್ನು ನವೀಕರಿಸಿಕೊಳ್ಳಬಹುದು. ಒಂದು ವೇಳೆ ನನ್ನ ಸೇವೆಗಳನ್ನು ತೆಗೆದುಕೊಳ್ಳಲು ಬಯಸಿದರೆ, ಪರದೆ ಮೇಲೆ ಕಾಣಿಸುತ್ತಿರುವ ಸಂಖ್ಯೆಯಲ್ಲಿ ನೀವು ನನ್ನೊಂದಿಗೆ ವಾಟ್ಸ್ಆಪ್ ಮೂಲಕ ಸಂಪರ್ಕಿಸಿದಾಗ ನಿಮ್ಮ ಆಧಾರ್ ಕಾರ್ಡ್ ಪ್ರತಿಯನ್ನು ಇಡಿ, ಮುಂಭಾಗ ಮತ್ತು ಹಿಂಭಾಗ, ಹೊಸ ಹೆಸರು ಇಲ್ಲ, ಸರಿಯಾದ ಹೆಸರು ಏನು ಎಂದು ಬರೆಯಿರಿ. ಆಗ ನಾನು ನಿಮಗೆ ಖಂಡಿತವಾಗಿಯೂ ಮುಂದಿನ ವಿವರಗಳನ್ನು ಹಂಚುತ್ತೇನೆ. ನಾನು ಕಳೆದ 16 ವರ್ಷಗಳಲ್ಲಿ 10,000ಕ್ಕೂ ಹೆಚ್ಚು ಗ್ರಾಹಕರಿಗೆ ಭಾರತಾದ್ಯಂತ ಸೇವೆ ಒದಗಿಸಿದ್ದೇನೆ. ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನನಗೆ ಬಿಡಿ. ನಮಸ್ಕಾರ.